ಚುನಾವಣಾ ಚಕ್ರ ವಾಹನ ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಇದೆ. ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಿಕೊಳ್ಳಬಹುದು. ಇವತ್ತು ಅರಭಾವಿ ಹಾಗೇನೇ ಗೋಕಾಕ್ ಕ್ಷೇತ್ರಗಳಲ್ಲಿ ಚುನಾವಣಾ ಚಕ್ರ ವಾಹನ ಸಂಚಾರ ಮಾಡ್ತಾ ಇದೆ. ಬನ್ನಿ, ಮಿಸ್ ಮಾಡದೆ ಚುನಾವಣಾ ಚಕ್ರ ಏರಿ ಮೈಕ್ ಹಿಡಿದು ನೀವು ಮಾತಾಡಿ. ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ, ಅಮೂಲ್ನೊಂದಿಗೆ ನಂದಿನಿ ವಿಲೀನ ಮಾಡ್ತಾರೆ ಅನ್ನೋ ವಿಚಾರವಾಗಿ ರಾಜ್ಯಾದ್ಯಂತ ಆಕ್ರೋಶ ವಿರೋಧ ಜಾಸ್ತಿ ಆಗ್ತಾ ಇದೆ. ಸರ್ಕಾರದ ವಿರುದ್ಧವಾಗಿ ಕನ್ನಡ ಪರ ಸಂಘಟನೆಗಳು ಕೆಂಡಾಮಂಡಲವಾಗಿ ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದೆ. ಬೆಂಗಳೂರಲ್ಲಿ ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ನಂದಿನಿ ಉಳಿಸಿ, ರೈತರನ್ನ ಬೆಳೆಸಿ ಅಂತ ಹೇಳಿ ಪ್ರತಿಭಟನೆಯನ್ನ ಕೈಗೊಳ್ಳಲಾಯಿತು. ಪ್ರತಿಭಟನಾಕಾರರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಕರವೇ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ನಂದಿನಿಯನ್ನ ಉಳಿಸಬೇಕು, ನಂದಿನಿ ಪ್ರಾಡಕ್ಟ್ಗಳನ್ನ ನೀವು ಕೊಳ್ಳಿ ಅಂತ ಹೇಳಿ ಜನರಿಗೂ ಅರಿವು ಮೂಡಿಸುವಂತ ಕೆಲಸ ಆಗ್ತಾ ಇತ್ತು. ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಅವರನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ. ಅನ್ಯಾಯ ಇನ್ನು ಈ ವಿಚಾರವಾಗಿ ಬಿಜೆಪಿ ನಾಯಕರು ರಿಯಾಕ್ಷನ್ ಕೊಡ್ತಾ ಇರೋದು, ಈ ವಿಷಯದಲ್ಲಿ ರಾಜಕಾರಣ ನಡೀತಾ ಇದೆ, ಅಪಪ್ರಚಾರಗಳಾಗ್ತಾ ಇದೆ. ಅಮೂಲ್ ಜೊತೆ ನಂದಿನಿ ವಿಲೀನ ಯಾವುದೇ ಕಾರಣಕ್ಕೂ ಮಾಡಲ್ಲ, ಆದ್ರೂ ಸುಳ್ಳು ಅಪಪ್ರಚಾರ ಕೆಲಸ ನಡೀತಾ ಇದೆ. ಇದು ಕಾಂಗ್ರೆಸ್ ಹಾಗೇನೆ ಜೆಡಿಎಸ್ ಅವರು ಮಾಡ್ತಾ ಇರೋದು ಅಂತ ಹೇಳಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಕೆಎಂಎಫ್ ಬಗ್ಗೆ ನಿಜವಾದ ಕಾಳಜಿ ಬಿಜೆಪಿ ಪಕ್ಷಕ್ಕಿದೆ. ಕಾಂಗ್ರೆಸ್ ಹಾಗೇನೆ ಜೆಡಿಎಸ್ ನವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಈ ವಿಷಯದಲ್ಲಿ. ಕಾಂಗ್ರೆಸ್ ಹಾಗೇನೆ ಜೆಡಿಎಸ್ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ನಂದಿನಿ ಹಾಲಿಗೆ ಪ್ರೋತ್ಸಾಹ ಧನ ಕೊಟ್ಟವರು ಯಡಿಯೂರಪ್ಪನವರು. ಸಿದ್ದರಾಮಯ್ಯಗೆ ಹಾಲು ಕೊಡುವಂತ ಗೋವುಗಳು ಬೇಕಾಗಿಲ್ಲ, ಗೋವು ತಿನ್ನುವವರ ಮತ ಬೇಕು ಅಷ್ಟೇ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹಾಲಿಗೆ ಪ್ರೋತ್ಸಾಹ ಧನವನ್ನು ನೀಡಿದಂತಹ ಏಕಮಾತ್ರ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಯಡಿಯೂರಪ್ಪ ಸಾಹೇಬರು. ಅವರೇ 2019ರಲ್ಲಿ ವಾಪಸ್ ಬಂದಾದ ನಂತರ ಅದಕ್ಕೆ 3 ರೂಪಾಯಿನೂ ಜಾಸ್ತಿ ಮಾಡಿ ಇವತ್ತು 5 ರೂಪಾಯಿ ಹಾಲಿಗೆ ಪ್ರೋತ್ಸಾಹ ಧನವನ್ನು ನಾವು ಕೊಡ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ತಂದು ಗೋಗಳ ಸಂರಕ್ಷಣೆ ಮಾಡಿಕೊ ಹೊಟ್ಟಂಥವ್ರು ನಾವು. ಹಾಲು ಕೊಡುವಂಥ ಹಸುನ ರಕ್ಷಣೆ ಮಾಡಿದಂಥವ್ರು ನಾವು. ಅದನ್ನು ಭಕ್ಷಣೆ ಮಾಡುವವರ ಪರವಾಗಿ ನಿಂತಿದ್ದು ಕಾಂಗ್ರೆಸ್ಸು. ಇವರು ಇವತ್ತು ನಮಗೆ ಪಾಠ ಹೇಳಲಿಕ್ಕೆ ಅಂತ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ವಿಶೇಷವಾಗಿ ನಾನು ಕೇಳಲಿಕ್ಕೆ ಬಯಸ್ತೇನೆ, ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು ಕನಿಷ್ಠ ಲೋಕಜ್ಞಾನವನ್ನು ಇಟ್ಕೊಂಡಾದರೂ ಮಾತಾಡಬೇಕಾಗುತ್ತೆ. ಸ್ವಾಮಿ ಸಿದ್ದರಾಮಯ್ಯನವರೇ, ದನ ತಿನ್ನೋರನ್ನ ಗೋಮಾಂಸ ಭಕ್ಷಣೆ ಮಾಡುವಂತಹ ವ್ಯಕ್ತಿಯೊಬ್ಬರುಗಳನ್ನ ಅವ್ರನ್ನ ಎತ್ತಿ ಕಟ್ಟುವಂಥವ್ರು ನೀವು. ಇಲ್ಲಿ ನಿಮಗೆ ಗೋಮಾಂಸ ಭಕ್ಷಣೆ ಮಾಡುವಂಥವ್ರ ಸಂಖ್ಯೆ ಜಾಸ್ತಿಯಾಗಿ ನಿಮಗೆ KMF ಇವತ್ತು ನಾವು ಉತ್ತೇಜನವನ್ನು ಕೊಟ್ಟಿದ್ದೀವಿ ನಾವು. ಆದರೆ ನಿಮ್ಮಂಥವ್ರಿಗೆ ಏನಾದ್ರೂ ಕೂಡ ಅಧಿಕಾರ ಸಿಕ್ತು ಅಂತಂದರೆ ನಾನು ಕರ್ನಾಟಕ ಜನಕ್ಕೆ ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ, KMF ನಂದಿನೇ ಉಳಿಯಲ್ಲ. ಯಾಕೆಂದರೆ ಗೋಮಾಂಸ ಭಕ್ಷಕರನ್ನ ಅಷ್ಟೇ ಅವ್ರು ಎತ್ಕಟ್ಟುವಂಥದ್ದು, ಅವರಿಗಷ್ಟೇ ಅವರು ಮನ್ನಣೆ ಕೊಡುವಂಥದ್ದು ಅಂತ ಜನಕ್ಕೆ, ಕರ್ನಾಟಕದ ಜನಕ್ಕೆ ಮನವರಿಕೆ ಆಗಿದೆ. ಹಾಗಾಗಿ ನೀವೆಷ್ಟೇ ಅಪಪ್ರಚಾರ ಮಾಡಿದ್ರೂ ಕೂಡ ಜನ ನಂಬಲ್ಲ. ತಲೆತಲಾಂತರದಿಂದ ಅಮೂಲ್ ಇದ್ದೇ ಇದೆ. ಆದರೆ ನಮ್ಮ KMF ನಮ್ಮ ನಂದಿನಿ ಮುಂದೆ ಯಾರ ಕೈಲೂ ಕಾಂಪೀಟ್ ಮಾಡೋಕ್ಕಾಗಲ್ಲ.